ಅಂತೇಳಿ ಅದು ಅದು ಪೂರ್ಣ ಅಲ್ಲ. ಅದು ಪೂರ್ಣ ಅಲ್ಲ. ಆ ಪೂರ್ಣವಾದಂತಹ ಆನಂದವನ್ನು ನಾವು ಪಡಿಬೇಕಾದ್ರೆ, ಸಂತೋಷವನ್ನು ನಾವು ಪಡಿಬೇಕಾದ್ರೆ ನಮಗೆ ಈ ತಪಸ್ಸಿನ ಹಿನ್ನೆಲೆ ಇರಬೇಕಾಗ್ತದೆ. ತಪಸ್ಸು ಅಂದ್ರೆ ಏನು ಅಂತ ನಾವು ಹಿಂದೆ ಒಂದ್ಸರಿ ಅಥವಾ ಒಂದು ಅನೇಕ ಸರಿ ನಾವು ಮಾತಾಡ್ತಾ ತಿಳ್ಕೊಂಡಿದ್ದೀವಿ. ತಪ ಅಂದ್ರೆ ಸುಡುವುದು ಅಂತ, ಬೇಯಿಸುವುದು ಅಂತ. ಒಂದು ಆಹಾರ ಬೇಯಿಸಿದ ಯೋಗ್ಯ ಆಗಿದೆ, ಇಲ್ಲದಿದ್ರೆ ಏನ್ ಹೇಳ್ತೀವಿ, ಅದು ಅಪಕ್ವವಾಗಿದೆ ಅಂತ. ಸೊ ಬೇಯಿಸಿದಾಗ ತಪ ಬೆಂಕಿಯ ಸ್ಪರ್ಶದಲ್ಲಿ ಬಂದಾಗ ನಮ್ಮ ಆಹಾರದ ಸಾಮಗ್ರಿ ಹಾಗೆ ಪಕ್ವ ಆಗುತ್ತೆ, ಹಾಗೆ ನಮ್ಮ ಜ್ಞಾನ ಮತ್ತು ಆಧ್ಯಾತ್ಮಿಕ ಸಾಧನೆ ಕೂಡ ಅದಕ್ಕೆ ಒಂದು ಈ ಬೆಂಕಿಯ ಸ್ಪರ್ಶ ಅಥವಾ ತಪ, ಕಾವು ಬಿಸಿಯ ಸ್ಪರ್ಶ ಬರಬೇಕಾಗತ್ತೆ. ಎಲ್ಲಿ ಬಿಸಿ ಇರುತ್ತೋ ಅಲ್ಲಿ ಪರಿವರ್ತನೆ ಇರ್ತದೆ. ಯಾವುದೇ ಒಂದು ವಸ್ತು ಸುಟ್ಟಾಗ ಅದು ಮೂಲ ವಸ್ತು ಇರಲ್ಲ. ಯಾವುದೇ ಒಂದು ವಸ್ತು ಬೆಂದಾಗ ಅದರಲ್ಲಿ ಇರುವಂತಹ ಅಪರಿಪೂರ್ಣವಾದಂತಹ ವಸ್ತುಗಳೆಲ್ಲ ದೂರ ಆಗಿ ಅಗತ್ಯವಾದಂತಹ ವಸ್ತುಗಳು ಮಾತ್ರ ಉಳಿಯುವುದು. ಬೇಯಿಸುವುದು ಯಾಕೆ? ನಾಲಿಗೆ ರುಚಿ ಅಂತಲ್ಲ, ಅದು ಒಂದು ಭಾಗ ಇದ್ದೇ ಇದೆ. ಆದರೆ ನಮ್ಮ ಶರೀರಕ್ಕೆ ಎಲ್ಲವನ್ನು ಡೈಜೆಸ್ಟ್ ಮಾಡಿಕೊಳ್ಳುವಂತಹ ಶಕ್ತಿ ಇರಲ್ಲ. ಅದನ್ನೇನ್ ಮಾಡ್ತೀವಿ, ಬೇಯಿಸಿದಾಗ ಅಗ್ನಿದೇವ ಏನ್ ಮಾಡ್ತಾನೆ, ಆ ಯಾವುದು ನಮ್ಮ ಶರೀರಕ್ಕೆ ಆಗುವುದಿಲ್ಲವೋ ಅಥವಾ ಯಾವುದು ನಮ್ಮ ಶರೀರಕ್ಕೆ ಬೇಡವೋ ಅದನ್ನೆಲ್ಲ ತಾನು ಸ್ವೀಕರಿಸಿಬಿಡ್ತಾನೆ, ತೆಗಿತಾನೆ. ಅಂದ್ರೆ ಎಲ್ಲಿ ಹೋಗುತ್ತೆ? ಈ ಜಗತ್ತಲ್ಲಿ ಯಾವುದೇ ವಸ್ತು ಎಲ್ಲಿ ಹೋಗಲ್ಲ. ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ಅಂದ್ರೆ ಅದು ಅಟ್ಟದ ಮೇಲೆ ಇರ್ಬೋದು, ಮನೆ ಹೊರಗಿರ್ಬೋದು, ಯಾರೋ ತಗೊಂಡು ಹೋಗಿರ್ಬೋದು, ಹಾಗೆ ಲೆಕ್ಕ. ಅದಕ್ಕೆ ಈ ಅತಪ್ತತನೂರ್ನ ನಾವು ಬೇಯಿಸಿದಾಗ ಮಾತ್ರ ಅಥವಾ ನಾವು ಸ್ವತಃ ಬೆಂದಾಗ ಮಾತ್ರ ಈ ಜೀವನದ ಸತ್ಯಗಳು ನಮಗೆ ಗೊತ್ತಾಗ್ತಾ ಹೋಗ್ತವೆ. ನಾವು ನೋಡಿರ್ಬೋದು, ಯಾವಾಗಲೂ ಕೆಲವು ಅನುಭವಗಳಿರ್ತವೆ. ಆ ಅನುಭವ ನಮಗೆ ಆಗುವವರೆಗೂ ಅದು ಸೆಕೆಂಡ್ ಹ್ಯಾಂಡ್, ನನಗೇ ಆಗಬೇಕು ಕೆಲವು ಅನುಭವ. ಈಗ ಮಗು ಚಿಕ್ಕದಿದ್ದಾಗ ನಾವು ಅನೇಕ ಸರಿ ಹೇಳ್ತಿರ್ತೇವೆ, ಹೋಗ್ಬೇಡ ಬಿಸಿ ಕೈ ಸುಡುತ್ತೆ ಅಂತ. ಬಟ್ ಕೇಳಲ್ಲ. ಯಾವುದೋ ಒಂದು ಗಳಿಗೆನಲ್ಲಿ ಆ ಮಗು ಬೆಂಕಿ ಮುಟ್ಟಿದಾಗಲೇ ಅದಕ್ಕೆ ಗೊತ್ತಾಗುತ್ತೆ, ಅರೆ ಇದು ಸುಡುತ್ತೆ, ಮುಟ್ಟಬಾರದು ಅಂತ. ಅದು ಅನುಭವ, ಅದು ತಪಸ್ಸು. ತಪಸ್ಸು ಅಂದ್ರೆ ನಾವು ಬೇರೆ ಏನೋ ಒಂದು ಎಲ್ಲೋ ಹಿಮಾಲಯದಲ್ಲಿಯೋ ಅಥವಾ ಯಾವುದೋ ಕಾಡಿನಲ್ಲಿಯೋ ಹೋಗಿ ಒಂದು ಕಾಲಿನ ಮೇಲೆ ನಿಂತು ಎಷ್ಟೋ ವರ್ಷಗಳು ಕಣ್ಣು ಮುಚ್ಚಿ ಇರೋದು, ಅದು ತಪಸ್ಸಲ್ಲ. ಪ್ರತಿಯೊಂದು ಉಸಿರಿನ ಜೊತೆಗೂ ಕೂಡ ಮನುಷ್ಯನ ತಪಸ್ಸು ನಡೆದಿರುತ್ತದೆ. ಅಂದ್ರೆ ನಾವು ತೆಗೆದುಕೊಳ್ಳುವಂತಹ ಪ್ರತಿ ಉಸಿರು ಕೂಡ ಡಿವೈನ್, ಅಂದ್ರೆ ದೈವಿಮಯ ಆಗಬೇಕು. ಅಂದ್ರೆ ಈ 24 ಗಂಟೆ 24/7 ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ತಪಸ್ಸು ನಿತ್ಯ ನಿರಂತರ ಸದಾ ನಡೀತಾ ಇರಬೇಕು. ನಾವೆಲ್ಲರೂ ವೆಂಕಟಾಚಲರ ಗುರುಗಳದ್ದು ಕೇಳಿದ್ದೀವಿ, ಗುರುನಾಥರು ಅಂತ ಹೇಳ್ತಾರೆ. ಅವರು ಸೇವೆನೇ ಒಂದು ತಪಸ್ಸು ಅಂತ ಯಾವಾಗಲೂ ಒತ್ತು ನೀಡಿದಂಥವ್ರು. ಅವರ ಪರಿಚಯ ಇರುವಂಥವ್ರು ಅಥವಾ ಜೀವನ ನೋಡಿದಂತಹ ನಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು. ಅವರು ಬೇಸಿಗೆ ಕಾಲದಲ್ಲಿ ವಿನಾಕಾರಣ ಮನೆ ಮುಂದೆ ಕೂತ್ಕೊಂಡ್ಬಿಟ್ಟು ಹೋಗುವವರಿಗೆ ಬರೋವರಿಗೆಲ್ಲ ಮಜ್ಜಿಗೆ ಕೊಡ್ತಿದ್ರಂತೆ, ನೀರು ಕುಡಿಲಿಕ್ಕೆ ಕೊಡ್ತಿದ್ರಂತೆ. ಹಸುಗಳಿಗೆ ಕುಡಿಯುವುದಕ್ಕೆ ನೀರಿನ ವ್ಯವಸ್ಥೆ ತಮ್ಮ ತೋಟದ ಮುಂದೆ ಮಾಡ್ತಾ ಇದ್ರು. ಅಲ್ಲೊಂದು ಕಡೆಗೆ ಮೇವು ಇಟ್ಟಿದ್ರು. ಯಾವುದೋ ಹಸುಗಳಿಗೆ ಅವತ್ತು ಮೇವು ಸಿಕ್ಕಿಲ್ಲ, ಯಾರೋ ಒಬ್ಬ ರೈತ ಒಂದು ಹಸುವಿಗೆ ಅರ್ಜೆಂಟಾಗಿ ಮೇವು ಬೇಕು, ತುಂಬಾ ತಡವಾಗಿದೆ ಅದು ಮೇವು ಸಿಗೋದಕ್ಕೆ, ಅದು ತಿಂದು ಹೋಗ್ತಾ ಇದ್ರು. ಅವ್ರು ಬಂದವರಿಗೆಲ್ಲರಿಗೂ ತುಂಬಾ ದೊಡ್ಡ ದೊಡ್ಡ ಸಿದ್ಧಾಂತಗಳು, ಪ್ರಿನ್ಸಿಪಲ್ಸು ಎಲ್ಲ ಕೇಳ್ಕೊಂಡು ಬಂದವ್ರಿಗೆ ಬಹಳ ಸರಳವಾಗಿ ಹೇಳ್ತಿದ್ರು. ಗುರುಗಳೇ ನಾನೇನ್ ಮಾಡಬೇಕು, ಏನೋ ಸಮಸ್ಯೆ ಹೇಳ್ಕೊಂಡು ಬರೋರು, ನನಗೆ ಅದು ಮಾಡಬೇಕು, ಇದು ಆಗ್ತಾ ಇಲ್ಲ, ಇದು ಆಗ್ತಿಲ್ಲ ಅಂತ. ಅವ್ರು ಸಿಂಪಲ್ ಒಂದೇ ಶಬ್ದ ಹೇಳೋರು, ಸೇವೆ ಮಾಡಯ್ಯ ಅಂತ. ಅನೇಕರು ಕೇಳೋರು, ಸೇವೆ ಅಂದ್ರೆ ಏನು ಗುರುಗಳೇ ಅಂತ. ಏನು ಬಹಳ ದೊಡ್ಡದಿಲ್ಲಯ್ಯ ಸೇವೆ ಅಂದ್ರೆ, ನಿಮ್ಮ ಅಪ್ಪ ಅಮ್ಮನ ಸೇವೆ ಮಾಡು, ಅಥವಾ ತುಂಬಾ ದೊಡ್ಡ ನಿನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ, ಅಣ್ಣ ತಮ್ಮಂದ್ರ ಜೊತೆಗೆ ಆಸ್ತಿಗೆ ಬಡದಾಡ್ಬೇಡ, 4 ಜನರ ಜೊತೆಗೆ ಒಳ್ಳೆ ಮಾತಾಡು, ಅಷ್ಟೇ. ನಮಗೆ ಇದೆಲ್ಲ ಬಹಳ ಸುಲಭ ಅನಿಸುತ್ತೆ. ಈ ನಾವೆಲ್ಲರೂ ಫೇಲ್ ಆಗೋದು ಇಲ್ಲೇ. ದೊಡ್ಡ ದೊಡ್ಡ ಕೆಲಸ ಮಾಡಿಬಿಡ್ತೀವಿ, ದೇಶ ಕಟ್ತೀವಿ, ಸಮಾಜ ಕಟ್ತೀವಿ, ರಾಕೆಟ್ ಉಡಾವಣೆ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಅದು ಸಾಧನೆ ಅಂತ ತಿಳ್ಕೊತೀವಿ. ಅದು ನಾವು ಎಡುವುದೆಲ್ಲಿ ಅಂತ ಹೇಳಿದ್ರೆ ಅನೇಕ ಸಾರಿ
ಈ ಸಣ್ಣ ಸಣ್ಣ ಸಂಗತಿಗಳಂತ ಏನು ಭಾವಿಸಿದ್ದೀವಿ ಅದರಲ್ಲಿ ನಾವು ಪೂರ್ಣ ತನ್ಮಯರಾಗದೆ ಪೂರ್ಣ ನಿಷ್ಠೆಯಲ್ಲಿ ಇಟ್ಕೊಳ್ಳದೆ ಅದನ್ನು ಸೇವೆ ಅಂತ ಭಾವಿಸದೆ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ. ಸೊ ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ, ನಮ್ಮ ತಂದೆ ತಾಯಿ ವಯಸ್ಸಾಗಿದೆ, ಪಾಪ ಅವರಿಗೆ ಒಂದಿಷ್ಟೇನೋ ಸಣ್ಣದ ಸೇವೆ ಬೇಕು. ಅವರು ಎಲ್ಲ ಮಾಡಿದ್ದಾರೆ ನಮಗೆ, ಈಗ ಅವರಿಗೆ ಅವರ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗೋಲ್ಲ. ಸಿಂಪಲ್ ಥಿಂಗ್ಸ್. ನನಗೆ 24 ಗಂಟೆನೂ ಅಪ್ಪ ಅಮ್ಮನ ಸೇವೆ ಮಾಡಂತ ಯಾರೂ ಹೇಳಲ್ಲ. ಆದರೆ ಕೆಲವು ಸಂಗತಿಗಳಿರ್ತವೆ. ಅವ್ರಿಗೇನೋ ಸ್ನಾನಕ್ಕೆ ನೀರು ತಗೋಬೇಕು, ಅವ್ರ ಬಟ್ಟೆ ಎಲ್ಲೋ ಇಟ್ಕೋತಾರೆ, ಅವ್ರಿಗೆ ಮರ್ತು ಹೋಗುತ್ತೆ, ಅವ್ರಿಗೆ ಎಲ್ಲಿಗೋ ಬ್ಯಾಂಕಿಗೋ ಬತ್ತಲ್ಲಿಗೋ ಹೋಗಬೇಕು, ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಸಹಾಯ ಬೇಕು. ದೀಸ್ ಆರ್ ವೆರಿ ಸ್ಮಾಲ್ ಥಿಂಗ್ಸ್ ಟು ನೋ. ಆದರೆ ಇದರಿಂದ ಅವ್ರ ಮನಸ್ಸಲ್ಲಿ ಎಂಥ ಒಂದು ಆನಂದ ಉಂಟಾಗ್ತದೆ, ಎಷ್ಟು ಸಂತೋಷ ಉಂಟಾಗ್ತದೆ. ಇದನ್ನು ಮಾಡಯ್ಯ ಅಂತ ಹೇಳೋರು ಗುರುನಾಥರು. ಮತ್ತು ಅವ್ರು ಹೇಳ್ತಿದ್ದು ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ನಾವು ಏನು ಮಾಡಿದ್ದೀವಿ ಅದನ್ನ ಲೆಕ್ಕ ಹಾಕ್ತಾ ಕೂತ್ಕೋಬಾರ್ದು ಅಂತ. ನನ್ನ ಸೇವೆ ಕೂಡ ನನ್ನದೊಂದು ಕರ್ತವ್ಯ ಆಗಬೇಕು. ಲೆಕ್ಕ ಬೆಳೆದೇವೆ ಡೈರಿನಲ್ಲಿ, ನಾನು ಇಷ್ಟು ಸೇವೆ ಮಾಡಿದೆ, ಇವತ್ತು ಇಷ್ಟು ಜನರಿಗೆ ನೀರು ಕೊಟ್ಟೆ, ಇಷ್ಟು ಜನರಿಗೆ ಸೇವೆ ಮಾಡಿದೆ, ಅಲ್ಲ, ಲೆಕ್ಕ ಇಡಬೇಡ ಅಂತ. ಅದಕ್ಕೆ ಅವ್ರು ಉದಾಹರಣೆ ಹೇಳ್ತಾರೆ, ನೋಡಯ್ಯ, ಸೂರ್ಯ, ಚಂದ್ರ, ಗಿಡ, ನದಿ, ಹಳ್ಳ ಇದಾವೆ, ಇವು ಯಾವತ್ತಾದರೂ ನಾನು ಇಷ್ಟು ಜನರಿಗೆ ನೀರು ಕುಡಿಸಿದ್ದೀನಿ ಅಂತ ಹೇಳ್ಕೊತಾವ? ಸೂರ್ಯ ಇಷ್ಟು ಜನರಿಗೆ ನಾನು ಬಿಸಿಲು ಕೊಟ್ಟೆ ಅಂತ ಹೇಳ್ತಿರ್ತಾನ? ಇಲ್ವಲ್ಲ. ಅವಕ್ಕೆ ಯಾವ ಋತು ಅಂತಿಲ್ಲ, ಯಾವ ಕಾಲ ಅಂತಿಲ್ಲ, ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗ್ತಾ ಇರ್ತವೆ. ಜನ ಜೀವನ ನಡೀತಾ ಇರ್ತದೆ. ಇನ್ಫ್ಯಾಕ್ಟ್ ನಮ್ಮೆಲ್ಲರ ಜೀವನ ನಡೀತಿರೋದು ಈ ಯಾವುದನ್ನು ಅಪೇಕ್ಷೆ ಪಡದೆ ನಡೆಯುವಂತಹ ಈ ಪ್ರಕೃತಿಯಿಂದಾಗಿ ನಮ್ಮ ಜೀವನ ನಡೀತಾ ಇದೆ. ಸೂರ್ಯನಿಂದ ನಮ್ಮ ಜೀವನ ನಡೀತಾ ಇದೆ, ನೀರಿನಿಂದ ನಮ್ಮ ಜೀವನ ನಡೀತಾ ಇದೆ, ಗಿಡ ಮರಗಳಿಂದ ನಮ್ಮ ಜೀವನ ನಡೀತಿದೆ. ಆದರೆ ಎಷ್ಟು ಜನರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ ಎಲ್ಲರಿಗೂ ಜೀವನವನ್ನು ಕೊಟ್ಟಿವೆ, ಯಾವತ್ತೂ ಹೇಳ್ಕೊಳ್ಳಲ್ಲ. ನಾವೇನು ಮಾಡಿಲ್ಲ, ಇದೆಲ್ಲ ತಗೊಂಡು ಏನೋ ಒಂದ್ಸರಿ ಮಾಡ್ತೀವಿ, ನಾನು ಇದನ್ನ ಮಾಡಿದೆ, ನಾನು ಅದನ್ನ ಮಾಡಿದೆ ಅಂತ ಹೇಳ್ಕೊತಾ ಇರ್ತೀವಿ. ಅದಕ್ಕೆ ವೆಂಕಟಾಚಲ ಗುರುಗಳು ಯಾವಾಗಲೂ ಹೇಳ್ತಿರೋದು, ಲೆಕ್ಕ ಇಡಬೇಡಯ್ಯ ಅಂತ. ಅವ್ರ ಜೀವನದಲ್ಲಿ ಒಂದು ಘಟನೆ ಬರ್ತದೆ. ಅವ್ರು ಸುಮ್ಮನೆ ನಿಂತಾಗ ಒಬ್ಬ ಅವ್ರ ಮನೆ ಮುಂದಿದ್ದ, ಅವ್ರ ತೋಟದ ಮುಂದಿಂದ ಹೋಗ್ತಿರುವ ಒಬ್ಬ ಶಾಲೆ ವಿದ್ಯಾರ್ಥಿ ಅವ್ರ ಮನೆಯಲ್ಲಿದ್ದಂತಹ ಚೇಪೆಕಾಯಿ ಗಿಡ, ಪೇರುಕಾಯಿ ಅಂತ ಹೇಳ್ತೀವಲ್ಲ, ಆ ಗಿಡ ನೋಡ್ತಾ ನಿಂತಿದ್ದಂತೆ. ಅವನಿಗೆ ಆಸೆ ಆಯಿತು. ಅದು ಸಂಹವ್ ಗುರುನಾಥರು ಅಬ್ಸರ್ವ್ ಮಾಡಿದ್ರು. ಏನು ಮಾಡಿದ್ರು ಅವರು? ನಾವು ಅನೇಕ ಸರಿ ನಾವೇನೇ ನಮ್ಮ ಗಿಡದ ಮೇಲೆ ಕಣ್ಣು ಹಾಕಿದ ಅಂತೀವಿ, ಅಥವಾ ಪಾಪ ಹುಡುಗ ನೋಡ್ತಾನೆ ಬಿಡು, ಸ್ವಲ್ಪ ಉದಾರ ಹೃದಯಗಳಿದ್ರೆ, ಹಣ್ಣಿದೆ ಪಾಪ ಹುಡುಗ ನೋಡಿದ್ದಾನೆ ಬಿಡು ಅಂತ ಉದಾರ ಹೃದಯ ತೋರಿಸ್ತೀವಿ. ಗುರುನಾಥರು ಹಾಗೆ ಮಾಡಿಲ್ಲ. ಆ ಬರದಲ್ಲಿರುವಂಥ ಅಷ್ಟು ಹಣ್ಣುಗಳನ್ನು, ಸುಮಾರು 300-350 ಹಣ್ಣುಗಳನ್ನು ಇಳಿಸಿ ಆ ಹುಡುಗ ಓದ್ತಿದ್ದಂಥ ಶಾಲೆಗೆ ಹೋಗಿ ಆ ಶಾಲೆಯಲ್ಲಿರುವಂತಹ ಅಷ್ಟು ಮಕ್ಕಳಿಗೂ ಚೇಪೆ ಹಣ್ಣು ಕೊಟ್ಟು ಅವ್ರು ಸಂತೋಷಪಟ್ಟರು. ಚೇಪೆ ಹಣ್ಣು ತಿಂದದ್ದು ಮಕ್ಕಳು, ಆನಂದ ಪಟ್ಟಿದ್ಯಾರು? ಗುರುನಾಥರು. ಅದಕ್ಕೋಸ್ಕರನೇ ಈ ವೇದದ ಮಂತ್ರ ಹೇಳೋದು ಅತಪ್ತ ತನುವನ್ನ ತದಾಮೋ ಅಶ್ನುತೆ ಅಂತ. ಸೊ ಈ ತಪಸ್ಸು, ಸೇವೆ ಅನ್ನುವಂತಹ ತಪಸ್ಸು ಮಾಡುವವರೆಗೂ ನಮಗೆ ಜೀವನದ ಆನಂದ ಗೊತ್ತಾಗಲ್ಲ. ನನಗಾಗಿ ನಾನು ಏನು ಮಾಡ್ಕೋತೇನೆ ಅದರಲ್ಲಿ ಒಂದು ಆನಂದ ಇದೆ, ನೋ ಡೌಟ್ ಅಬೌಟ್ ದ್ಯಾಟ್. ಆದರೆ ಅದನ್ನೇ ಇನ್ನೊಬ್ಬರಿಗೆ ನಾನು ಚೂರು ಮಾಡಿದೆ ಅಂತಂದ್ರೆ ನೋಡಿ, ನಿಮ್ಗೆಲ್ಲರಿಗೂ ಅನುಭವ ಇರುತ್ತೆ, ನಾನು ಹೊಸದಾಗಿ ಅದು ಹೇಳಬೇಕಾಗಿಲ್ಲ. ಇನ್ನೊಬ್ಬರಿಗೆ ಸ್ವಲ್ಪ ಮಾಡಿದ್ರು ಕೂಡ ನಮಗೆ ಅದರದ್ದು ಆಗುವಂಥ ಅನುಭವಕ್ಕೆ ಅದನ್ನೇ ದಿವ್ಯಾನಂದ ಅಂತ ಹೇಳಿ. ಈ ಆನಂದ, ದಿವ್ಯಾನಂದ ಅಂತ ಹೇಳಿ ಶಬ್ದ ಮಾಡಿದ್ದೆ ಅದಕ್ಕೆ. ಆನಂದ ಪಡೋದ್ರ ಜೊತೆಗೆ ನಮ್ಮ ಆನಂದವನ್ನು ಎಲಿವೇಟ್ ಮಾಡಬೇಕು. ಅಂದರೆ ನಮ್ಮ ಆನಂದದ ಸ್ತರವನ್ನು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ನಾವು ದಿವ್ಯಾನಂದವನ್ನು ಹೊಂದಬೇಕು. ಸೇವೆ ಮಾಡೋಕ್ಕೇನು ಬಹಳ ದೊಡ್ಡದು ಮಾಡ್ಬೇಕಂತಿಲ್ಲ, ದೇವಸ್ಥಾನ ಕಟ್ಟಬೇಕಂತಿಲ್ಲ, ಕೆರೆ ಕಟ್ಟೆ ಕಾಲುವೆ ಕಟ್ಟಿಸ್ಬೇಕಂತಿಲ್ಲ, ಸಾಲು ಮರಗಳನ್ನು ಹತ್ತಿಸ್ಬೇಕಂತಿಲ್ಲ, ಶಾಲೆ ಮತ್ತಿನ್ನೇನೋ ಮಾಡಬೇಕಂತಿಲ್ಲ. ನನ್ನ ಪರಿಮಿತಿ ಒಳಗೆ ಮಾಡುವಂಥದ್ದು ತುಂಬ ಕೆಲಸಗಳಿದ್ದಾವೆ. ನನ್ನ ಪರಿಮಿತಿ ಒಳಗೆ ಮಾಡಬೇಕಾದಂತಹ ಕೆಲಸಗಳು ತುಂಬ ಇದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಬ್ಲಡ್ ಡೊನೇಷನ್ ಇದೆ. ಎಲ್ಲರ ಶರೀರದಲ್ಲಿಯೂ ಅವ್ರಿಗೆ ಬೇಕಾದಷ್ಟು ರಕ್ತ ಇದೆ. ಮತ್ತು ಯಾವುದೇ ಒಂದಿಷ್ಟು ರಕ್ತವನ್ನು ಒಂದು 500 ml 1000 ml ನಷ್ಟೋ 200 ml ನಷ್ಟು ರಕ್ತ ತೆಗೆದ್ರೆ 24 ಗಂಟೆ 48 ಗಂಟೆಯಲ್ಲಿ ಮತ್ತೆ ಅಷ್ಟು ರಕ್ತ ನಮ್ಮ ದೇಹದಲ್ಲಿ ಕೂಡಿಕೊಳ್ಳುತ್ತೆ. ಅವಶ್ಯಕತೆ ಇದ್ದಾಗ ನಾವು ಬ್ಲಡ್ ಡೊನೇಷನ್ ಮಾಡ್ಬೋದು. ನನ್ನದು
ಓ ನೆಗೆಟಿವ್ ಗ್ರೂಪ್, ಭಾಳ ರೇರ್ ಗ್ರೂಪ್, ಅಂದರೆ 1,00,000 ಒಬ್ಬರಿಗೆ ಇರುವಂತಹ ಗ್ರೂಪ್. ನಾನು ಸಾಮಾನ್ಯವಾಗಿ ಏನಂದರೆ 20 ವರ್ಷದಿಂದ 50 ವರ್ಷದವರೆಗೂ ಬ್ಲಡ್ ಡೊನೇಷನ್ ಮಾಡ್ಬೋದು ಅಂತ ಮೆಡಿಕಲ್ ಪರ್ಮಿಷನ್ ಇರೋದು. ನಾನು ಆ ವಯಸ್ಸಿನಲ್ಲಿ ಹತ್ರ 25-26 ಸಾರಿ ಬ್ಲಡ್ ಡೊನೇಷನ್ ಮಾಡಿದ್ದೀನಿ. 6 ತಿಂಗಳಿಗೆ ಒಂದು ಸಾರಿ ಮಾತ್ರ ನಿಮ್ಗೆ ಮಾಡೋದಕ್ಕೆ ಅನುವು ಇರುವಂಥದ್ದು. ನಮ್ಮ ಹತ್ರ ಅವಾಗ ಏನೂ ಇರಲಿಲ್ಲ. ಯಾರೋ ಹುಡ್ಕೊಂಡು ಬರೋರು, ನೀವೊಂದು ಬ್ಲಡ್ ಬೇಕು, ಈ ಥರ ಆಗಿದೆ ಅಂತ, ಮಗು ಸಾಯ್ತಾ ಇದೆ ಅಂತ ಹೇಳೋರು, ಆಪರೇಷನ್ ಆಗಬೇಕು ಅಂತ ಹೇಳೋರು. ನಮ್ದು ಏನೂ ಹೋಗ್ತಿರಲಿಲ್ಲ. 1-2 ಅವರ್ಸ್ ಹೋಗ್ತಿತ್ತು ಅಷ್ಟೇ. ನಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಮಲಗಿಸ್ಬಿಟ್ಟು ಬ್ಲಡ್ ಡ್ರಾ ಮಾಡಿಬಿಟ್ಟು ನಮ್ಮನ್ನು ಕಳಿಸ್ಕೊಟ್ಬಿಡ್ತಾ ಇದ್ರು. ಇನ್ಯಾರಿಗೋ ಒಬ್ಬರಿಗೊಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನಿಗೆ ಯಾವುದೋ ಓದೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ, ಅರ್ಥ ಮಾಡ್ಕೊಳ್ಳೋ ತೊಂದರೆ ಆಗಿದೆ, ಬಾಪ ಮಗು ಇಲ್ಲಿ ಏನಿದೆ ನೋಡೋಣ ಅಂತ. ನಮ್ಮ ಎದುರಿಗಿನ ಮನೆಯಲ್ಲಿ ಯಾರೋ ತನ್ನ ವಯಸ್ಸಾದವರು ಪ್ರೌಢರಿದ್ದಾರೆ, ಅವ್ರ ಮಕ್ಕಳು ವಿದೇಶದಲ್ಲಿದ್ದಾರೋ ಬೇರೆ ಊರಿನಲ್ಲಿದ್ದಾರೋ, ಅವ್ರಿಗೇನೋ ಒಂದು ಸಣ್ಣ ಪುಟ್ಟ ಕೆಲಸಗಳಾಗಬೇಕು, ಅದು ತುಂಬ ಅನಾನುಕೂಲ ಅನ್ನಿಸ್ತಾ ಇರ್ತದೆ. ಅಂಥ ಸಮಯಕ್ಕೆ ಹೋಗಿ ಅವ್ರ ಜೊತೆಗೆ ಒಂದು 5 ನಿಮಿಷ ಸಾಂತ್ವನದ ಮಾತಾಡ್ತೀವೋ, ಅಥವಾ ಅವ್ರಿಗೇನಾದರೂ ಅವಶ್ಯಕತೆ ಇದೆಯೋ ಅದನ್ನು ತಿಳ್ಕೊತೀವೋ, ಅದನ್ನು ಮಾಡಿದಾಗ ಆಗುವಂತಹ ಆನಂದವೇ ಬೇರೆ. ಅಷ್ಟೇ ಸೇವೆ. ಅದಕ್ಕೆ ಬಸವಣ್ಣನವರು ಅವರ ವಚನದಲ್ಲಿ ಒಂದರಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ? ಉಳ್ಳವರು ಶಿವಾಲಯವ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ ಅಂತ. ಉಳ್ಳವರು ಶಿವಾಲಯ ಮಾಡಲಿ, ಅದು ಒಂದು ದೊಡ್ಡ ಸೇವೆನೇ. ಆದರೆ ಎಲ್ಲರೂ ದೇವಾಲಯನೇ ಕಟ್ಟಿಸ್ಬೇಕು ಅಂತಲ್ಲ. ದೇರ್ ಆರ್ 100s and 1000s of works which can be considered as ಸೇವಾ ಆಫ್ ದಿ ಸರ್ವಿಸ್ ಮಾಡಿ. ಸ್ವಾಮಿ ವಿವೇಕಾನಂದರು ಕೂಡ ಅವರ ಜೀವನದಲ್ಲಿ ಹೇಳಿದರು, ಅತ್ಯಂತ ದೊಡ್ಡ ಪೂಜೆ ಯಾವುದು ಅಂತ ಹೇಳಿದ್ರೆ ದರಿದ್ರ ನಾರಾಯಣನ ಸೇವೆ ಅಂತ. ಈಗ ನಾರಾಯಣ ಅಂತ ಹೇಳಿದ್ರೆ ನಾವು ಕಲ್ಪನೆ ಮಾಡ್ಕೊಳ್ಳೋದೇನೋ ಭವ್ಯವಾಗಿ ಕಿರೀಟ ಇದೆ, ಕೈಯಲ್ಲಿ ಗದೆ ಇದೆ, ಮತ್ತೊಂದು ಕೈಯಲ್ಲಿ ಕಮಲ ಇದೆ, ಆಶೀರ್ವಾದ, ಅದು ನಾರಾಯಣ ಸರಿ, ಅದು ದೇವರು. ಆದರೆ ನಾವು ನೋಡಬೇಕಾಗಿರುವಂತಹ ದೇವರು ಯಾವುದು ಅಂತ ಹೇಳಿದ್ರೆ ದರಿದ್ರ ನಾರಾಯಣ. ದರಿದ್ರನಾಗಿರುವ ಸ್ಥಿತಿಯಲ್ಲಿರುವಂತಹ ನಾರಾಯಣನನ್ನು ನಾವು ನೋಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದಾರೆ. ಹಾಗಾಗಿ ವೇದ ವ್ರತಿಗಳಾಗಿ, ವೇದವನ್ನು ಅಧ್ಯಯನ ಮಾಡುವವರಾಗಿ ನಾವೆಲ್ಲರೂ ಕೂಡ ಸೇವೆಯ ಕಡೆಗೆ ವಿಶೇಷವಾದ ಗಮನ ಕೊಟ್ಟರೆ ನಾವು ನಿತ್ಯ ಜೀವನದಲ್ಲಿ ವೇದವನ್ನು ಅಳವಡಿಸಿಕೊಂಡ ಹಾಗಾಗತ್ತೆ. ಅದಕ್ಕೋಸ್ಕರ ಋಗ್ವೇದದ ಮತ್ತೊಂದು ಮಂತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ತ್ವಮಸ್ಮಾಕಂ ತವಸ್ಮಸಿ, ಅಂದರೆ ಇಂದ್ರ ನಾನು ನಿನ್ನವನು, ನಾವೆಲ್ಲರೂ ನಿನ್ನವರು, ನೀನು ಕೂಡ ನಮ್ಮವನು. ಸೊ 24 ಗಂಟೆ ನಾವು ದೇವರಿಗೆ ಸೇರಿದವರು ಮತ್ತು ದೇವರು ನಮಗೆ ಸೇರಿದವನು ಅಂತ ಚಿಂತನೆ ಮಾಡ್ತಿದ್ರೆ ಅದೇ ಒಂದು ದೊಡ್ಡ ಧ್ಯಾನ. ಹಾಗಾಗಿ ಧ್ಯಾನವನ್ನು ಮಾಡಬೇಕು, ಸೇವೆಯನ್ನು ಮಾಡಬೇಕು. ಇವೆರಡೂ ನಮ್ಮ ಮನಸ್ಸಲ್ಲಿ ಇದ್ದರೆ ನಾವು ನಿರಂತರವಾಗಿ ವೇದಾಧ್ಯಾಯಿಗಳು, ನಾವು ಅಗ್ನಿಹೋತ್ರ ಮಾಡಿದ್ದು ಸಾರ್ಥಕ ಆಗಿ ಅದು ನನಗೊಬ್ಬಳಿಗೆ ಅಲ್ಲ, ನಮಗೆ ಗೊತ್ತಿರುವಂತಹ ತಿಳಿದ ಎಲ್ಲರಿಗೂ ಕೂಡ ಈ ಅಗ್ನಿಹೋತ್ರದ ಪ್ರಭಾವ ತಲುಪುವುದಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಹೇಳಿ ಇವತ್ತು ವಿರಾಮ ಮಾಡೋಣ. ನೀವೆಲ್ಲ ಬಹಳ ತಾಳ್ಮೆಯಿಂದ ಕೇಳಿದ್ರಿ, ನಿಮಗೆ ಧನ್ಯವಾದಗಳು. ಎಲ್ಲರ ಪರವಾಗಿ ತಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಶಾಂತಿ ಮಂತ್ರಗಳನ್ನ ಸರ್ವೇ ಘೋಷಿಸಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.